ಸ್ವಾಮಿ ವಿವೇಕಾನಂದರ ಆದರ್ಶ, ಚಿಂತನೆಗಳು, ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವುದರ ಮೂಲಕ ದೇಶಕ್ಕೆ ಮಾದರಿ ವ್ಯಕ್ತಿಗಳಾಗಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರರವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಡ್ಯ ಮೈ ಭಾರತ್ ಕೇಂದ್ರ, ಮಂಡ್ಯ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಗಣಕ ವಿಜ್ಞಾನ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವ್ಯಚೇತನ ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನೋತ್ಸವದ ಅಂಗವಾಗಿ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಯುವ ದಿನವನ್ನು ದೀಪ ಬೆಳಗಿಸಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜನವರಿ 12 ವಿಶೇಷವಾದ ದಿನ. 1860ರ ದಶಕದಲ್ಲಿ ಭಾರತ ಮೊದಲನೇ ಮಹಾಯುದ್ಧದಲ್ಲಿ ಸೋತಿರುತ್ತದೆ. ಭಾರತದಲ್ಲಿ ಅಪಾರ ಸಾವು-ನೋವುಗಳು ಸಂಭವಿಸಿರುತ್ತವೆ. ಇಡೀ ದೇಶ ಕತ್ತಲೆಯಿಂದ ಕೂಡಿದ ಸಂದರ್ಭದಲ್ಲಿ ದಿವ್ಯಚೇತನರಾಗಿ ಬಂದವರು ಸ್ವಾಮಿ ವಿವೇಕಾನಂದ ಅವರು. ಒಂದು ದೇಶದಲ್ಲಿ ಪ್ರತಿ 1000 ವರ್ಷಗಳಿಗೆ ಒಬ್ಬರು ಮಹಾನ್ ವ್ಯಕ್ತಿಗಳು ಜನಿಸುತ್ತಾರೆ. ಅಂಥವರಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು ಎಂದು ಹೇಳಿದರು. 1863 ಜನವರಿ 12 ಈ ದೇಶಕ್ಕೆ ಸೂರ್ಯನಂತೆ ಒದಗಿ ಬಂದು ಮಹಾ ಬೆಳಕನ್ನು ಹರಿಸಿದಂತ ಒಂದು ಮಹಾನ್ ಚೇತನ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು. ತಮಗೆಲ್ಲ ಗೊತ್ತಿರಬಹುದು, 1863 ಅಥವಾ 60 ಆಜುಬಾಜು ತಾವೆಲ್ಲ ಓದಿರ್ತೀರ. ಮೊದಲನೇ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್, ಹೌದಾನೆ? ಆವಾಗ ಭಾರತ ಸೋತಿರುತ್ತೆ, ಅಪಾರ ಸಾವು ನೋವುಗಳು ಸಂಭವಿಸಿರುತ್ತೆ, ಇಡೀ ದೇಶ ಕತ್ತಲಿಂದ ಕೂಡಿರುತ್ತೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಸೂರ್ಯನಂತೆ ಒದಗಿ ಬಂದಂತ ಒಂದು ದಿವ್ಯ ಚೇತನ ಸ್ವಾಮಿ ವಿವೇಕಾನಂದರು. ಒಂದು ಕಡೆ ಒಂದು ಮಾತಿದೆ, ಒಂದು ದೇಶದಲ್ಲಿ ಪ್ರತಿ 1000 ವರ್ಷಗಳಿಗೆ ಒಬ್ಬರು ಮಹಾನ್ ವ್ಯಕ್ತಿ ಜನಿಸ್ತಾರೆ ಅಂತ ಹೇಳಿ. ಈ ಇತಿಹಾಸವನ್ನು ನೋಡಿರ್ಬೋದು. ಬುದ್ಧ, ಅದಾದ ನಂತರ ಶಂಕರಾಚಾರ್ಯರು, ಅದಾದ ನಂತರ ಸ್ವಾಮಿ ವಿವೇಕಾನಂದರು. ಈ 3 ಜನವನ್ನು ನೋಡಿದಾಗ ನಮ್ಗನ್ಸೋದು ಅವ್ರು ಬದುಕಿದಂತ ಅವಧಿಯನ್ನು ತಾವು ನೋಡ್ಬೇಕು. ಈಗಾಗಲೇ ನಮ್ಮ ಓಂ ಪ್ರಕಾಶ್ ಅವರು ಹೇಳ್ತಾ ಇದ್ರು. ಶಂಕರಾಚಾರ್ಯರು ಕೂಡ ಬದುಕಿದ್ದು ಕೇವಲ 30 ವರ್ಷ. ಹಾಗಾಗಿ ಎಷ್ಟು ವರ್ಷ ಬದುಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಬದುಕಿದಂತ ಅವಧಿನಲ್ಲಿ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟು ಹೋಗಿದೆ ಅನ್ನೋದು ಬಹಳ ಮುಖ್ಯ. ಇಡೀ ವಿಶ್ವದಲ್ಲಿಯೇ ಭಾರತವನ್ನ ಅತ್ಯಂತ ಘನತೆಯಿಂದ ಗೌರವಿತವಾಗಿ ನೋಡಿಕೊಳ್ಳಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದರು. ಒಂದು ವಿಶ್ವ ಪ್ರಜ್ಞೆಯನ್ನ ಹುಟ್ಟಿ ಹಾಕಿದವರು ಸ್ವಾಮಿ ವಿವೇಕಾನಂದರು. ಭಾರತ ತಲೆ ಎತ್ತಿ ನಡೆಯುವಂತೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಅದೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವಕ್ಕೆ ಗುರು ಅಂತ ಅನ್ನೋದಾದ್ರೆ, ಭಾರತವನ್ನು ಒಪ್ಪಿಕೊಳ್ಳೋದಾದ್ರೆ, ಸನಾತನ ಸಂಸ್ಕೃತಿಯ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ತಲುಪಿಸಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಏಕೈಕ ಸ್ವಾಮಿ ವಿವೇಕಾನಂದರು ಮಾತ್ರ. ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ನಾವು ಅವರು ಕೊಟ್ಟಂತ ಕೊಡುಗೆಗಳನ್ನ, ಆದರ್ಶಗಳನ್ನ, ಚಿಂತನೆಗಳನ್ನ, ಮೌಲ್ಯಗಳನ್ನ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಅವರ ಆದರ್ಶವನ್ನ ನಾವು ಆದೇಶ ಅಂತ ಪಾಲಿಸಿದ್ದೇ ಆದರೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಅವರು ಒಂದು ಸಂತನಾಗಿ, ಚಿಂತಕನಾಗಿ, ಫಿಲಾಸಫರ್ ಆಗಿ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇಡೀ ಸೂರ್ಯ ಚಂದ್ರರು ಇರೋವರೆಗೂ ಕೂಡ ಶಾಶ್ವತವಾಗಿರುತ್ತೆ. ಇವತ್ತು ನಮ್ಮ ಜೊತೆ ಅವರು ಬದುಕಿಲ್ಲ, ಆದರೆ ಅವರ ಚಿಂತನೆಗಳು ಜೀವಂತವಾಗಿದೆ, ಅವರ ಆದರ್ಶಗಳು ಜೀವಂತವಾಗಿದೆ, ಅವರ ಮೌಲ್ಯಗಳು ಜೀವಂತವಾಗಿದೆ. ಕಾರ್ಯಕ್ರಮದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ. ಶಿವಚಿತ್ತಪ್ಪ, ಮಂಡ್ಯ ಆರಕ್ಷಕ ಅಧೀಕ್ಷಕರಾದ ಶೋಭಾರಾಣಿ, ಅರ್ಕೇಶ್ವರ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಡಾ ಮನು ವೊರವಾಲೆ, ಮೂಡಾ ಆಯುಕ್ತರು ಹಾಗೂ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೃಷ್ಣಕುಮಾರ್, ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದ ಸಂಯೋಜಕರಾದ ಡಾ ಪ್ರಮೀಳಾ ಎಂಬಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಓಂ ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.